ಎಲ್ಲ ಮಾಡಿದ್ದೇವೆ. ಸರಿ ಸರ್. ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾವಾಗಲಿ ನಮ್ಮ ಜಿಲ್ಲೆಯ ಎಲ್ಲ MLAಗಳು ಹೋಗಿ ಲೆಟ್ರು ಕೊಟ್ಟಿದ್ದಾರೆ. ನಿಯೋಗ ಹೋಗಿ ನಾವು ವಿನಂತಿ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೆ ನಮ್ಮದೇನು ಧಾರವಾಡದಲ್ಲಿದೆ ಈ ಜಿಲ್ಲೆ ಅಲ್ಲೇ ಇರಬೇಕು, ಅದು ಬಿಟ್ಟು ಮಂಗಳೂರಿಗೆ ಕೊಡಬೇಡಿ ಅಂತ. ಯಾಕಂದರೆ ನಮಗೆ ಹತ್ತಿರ ಆಗ್ತದೆ ಭಟ್ಕಳದವ್ರಿಗೆ. ನಾವು ಭಟ್ಕಳ ಮಾತ್ರ ಅಂದರೆ ನಾವು ಒಪ್ಕೊತಿದ್ರೇನು, ಇಡೀ ಜಿಲ್ಲೆ ಆದ್ದರಿಂದ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ಬೇಡ ಅಂದೇಳಿ ನಾವಂತೂ ಖಡಾಖಂಡಿತ ವಿರೋಧ ಮಾಡ್ತಾ ಇದ್ದೇವೆ. ಅದು ಆಗಬಾರ್ದು ಅಂದೇಳು ಈಗ ನಾವು ಖಂಡಿಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೆ ಆಗಬಾರ್ದು. ಪ್ರಚಲಿತದಲ್ಲಿದೆ. ಮತ್ತೆ DPR ಹಂತಕ್ಕೆ ಬಂದ್ಬಿಡೋದು. ಗುರುಗಳ ಸಮ್ಮುಖದಲ್ಲಿ ನಾವು ಮಾತಾಡಿದ್ದು ಸುಮ್ಮನೆ ಏನೋ ಎಲ್ಲೋ ಕೂತ್ಕೊಂಡು ಅಥವಾ ಯಾರ್ದು ಇದ್ರೆ ಮಾತಾಡಿದ್ದಲ್ಲ. ನಾವು ಅದಕ್ಕೆ ವಿರೋಧ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೆ ನದಿ ತಿರುವು ಯೋಜನೆ ಬಿಡೋ ಪ್ರಶ್ನೆ ಇಲ್ಲ. ನಮಗೂ ಈಗ ಏನು ಬೇರೆ ಬೇರೆ ಕಡೆಯಿಂದ ಹೇಳ್ತಾ ಇದ್ದಾರೆ DPR ಮಾಡಲಿಕ್ಕೆ ಬಂದಿದ್ದಾರಂತೆ ಅಂತ. ನಾವು ಈಗಾಗಲೇ ಮುಖ್ಯಮಂತ್ರಿಗಳಲ್ಲೂ ವಿನಂತಿ ಮಾಡ್ಕೊಂಡಿದ್ದೀವಿ. ನೀರು ಇದೆಯೋ ಇಲ್ಲ ಅಂದರೆ ಮೊದಲೇ DPR ಮಾಡಿ. ಫಸ್ಟ್ ನೋಡಬೇಕಾದ್ರೆ ಸೋರ್ಸ್ ಇದೆ ಅಂತ ಆದರೆ ನಮ್ಮೆಲ್ಲರನ್ನೂ ಕರೆದು ಮಾತಾಡಲಿ. ಇಷ್ಟು ನೀರಿದೆ, ಎಷ್ಟು ನೀರು ವೇಸ್ಟ್ ಆಗ್ತಾ ಇದೆ, ಎಷ್ಟು ನೀರು ಉಳಿತದೆ ಅಂತೇಳಿ ಹೇಳಿದರೆ ನಾವು ಒಪ್ಬೋದು. ಇದು ನೀರೇ ಇಲ್ಲದಲ್ಲಿ DPR ಮಾಡ್ತಾರಂದರೆ ಇದು ಸುಮ್ಮನೆ ನಾವು ಸೆಂಟ್ರಲ್ ಗೌರ್ಮೆಂಟ್ ದುಡ್ಡಾದರೂ ನಮ್ಮ ದೇಶದ್ದು ನಮ್ಮ ರಾಜ್ಯದ್ದು ಸಾಮಾನ್ಯ ಜನ ಬಡವರು ಕಟ್ಟಿದ್ದ ಟ್ಯಾಕ್ಸ್ ವೇಸ್ಟ್ ಆಗಬಾರ್ದು. ಅದಕ್ಕಾಗಿ ನಾವು ಅದಕ್ಕೆ ನಮ್ಮ ಸರ್ಕಾರದಿಂದಾಗಲಿ ನಾವು ಆಗಲಿ ಅದಕ್ಕೆ ವಿರೋಧ ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಸರ್ಕಾರ ಇದೆ ಅವರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ನಾವು. ಇಲ್ಲೇ ಹುಟ್ಟು ಬಿಡೋದವ್ರು ಹೇಳ್ತಾ ಇದ್ದೇವೆ ನೀರಿಲ್ಲ ಅನ್ನೇಳಿ. ನೀರಿನ ಸೋರ್ಸ್ ಇಲ್ಲದೆ ಮಾಡೋದು ಅದು ತಪ್ಪು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಅದು ಕೈ ಬಿಡಲೇಬೇಕು ಸರ್. ಇದು ಒಂದು ಕಡೆ ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4 ಶಾಸಕರಿದ್ದು ಸಹ ರಾಜ್ಯ ಸಚಿವ ಸಂಪುಟ ಸಂದರ್ಭದಲ್ಲಿ ಸ್ಥಾನಮಾನ ಸಿಗಲಿಲ್ಲ. ಎಲ್ಲೋ ಒಂದು ಕಡೆ ಉತ್ತರ ಕನ್ನಡ ಜಿಲ್ಲೆ ನಿರ್ಲಕ್ಷ್ಯ ಆಗ್ತಿದೆ. ಯೋಜನೆಗಳು ಬೇಡ ಅಂದರೂ ಹೇಳ್ತಿದ್ದಾರೆ. ಸ್ಥಾನಮಾನಗಳನ್ನು ಏನು ಸಿಗಬೇಕಿತ್ತು ಅದನ್ನು ಕೊಡ್ತಾ ಇಲ್ಲ. ಒಗ್ಗಟ್ಟಿನ ಕೊರತೆ ಕಾಣ್ತಾ ಉಂಟು. ಅಲ್ಲ, ಕಾಣ್ತಾ ಇರೋದೇನು ನೀವೆಲ್ಲ ಬರದಾಗಿದೆಯಲ್ಲ, ನಾವೆಲ್ಲ ಓದಾಡಿದ್ದೀವಿ. ಮತ್ತೆಂತ ಹೊಸದಾಗಿ ನನ್ನ ಬಾಯಿಂದ ಅಂತ ಇರಬೇಕು. ಫ್ರೀ ನಮ್ಮಲ್ಲಿ ಇರುವವರು ಸಚಿವರಾಗುವವರಲ್ಲ, ಮುಖ್ಯಮಂತ್ರಿ ಆಗುವವರು ಇದ್ದರು. ಮುಖ್ಯಮಂತ್ರಿ ಆಗುವವರು ಇದ್ದರು. ಅರ್ಹತೆ ಇಲ್ಲದೆ ಅಲ್ಲ, ನೀವು ಹೇಳಿದ ಹಾಗೆ ಅಲ್ಲ. ಹಾಗಾಗಿ ಎಲ್ಲ ನಿಮ್ಮ ಪೇಪರಿಂದನೇ ನಾನು ಓದ್ಕೊಂಡಿದ್ದೇನೆ. ನಾನು ಈಗ ಅದ್ರ ಬಗ್ಗೆ ಮಾತಾಡೋದು ಸರಿಯಲ್ಲ ಅಂತೇಳಿ ನಾನು ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಸರ್, ಕಸ್ತೂರಿ ರಂಗನ್ ವರದಿ ಮತ್ತೆ ಚರ್ಚೆ ಆಗ್ತದೆ. 2ನೇ ರೌಂಡ್ ಮತ್ತೆ ಬಂತೀಗ ಮತ್ತೆ ನಮ್ಮ ಯೋಜನೆ ಅಂತ ಇಲ್ಲ, ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟಿಗೆ ನಾವು ಇದನ್ನು ಒಪ್ಕೊಳ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. 60 ದಿನ ಟೈಮ್ ಕೊಟ್ಟಿದ್ದಾರೆ. ನಾವಂತೂ ಮೊನ್ನೆ ಸದನದಲ್ಲೇ ನಾವು ವಿರೋಧ ಮಾಡಿ ನಮ್ಮ ಸರ್ಕಾರದಿಂದ ಅದು ಕೈ ಬಿಡಬೇಕು ಅಂತೇಳಿ ನಾವು ಈಗಾಗಲೇ ನಮ್ಮ ಕೆಲವು ಬೇರೆ ಬೇರೆ ಶಾಸಕರೆಲ್ಲ ಮಾತಾಡಿದ್ರು. ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಮಾತಾಡಿದ್ದೇವೆ. ನಮ್ಮ ಸರ್ಕಾರದಿಂದ ಒಮ್ಮತದಿಂದ ನಾವು ಏನು ಅಧಿವೇಶನದಲ್ಲಿ ನಾವು ವಿರೋಧ ಮಾಡಿದ್ದೇವೆ. ಅದು ಕೈ ಬಿಡಬೇಕು ಅಂದರೆ ಕೈ ಬಿಡ್ತಾರೆ ಅನ್ನುವಂಥದ್ದು ನಾನು ನಂಬಿದ್ದೇನೆ. ಇದು ಕೈ ಬಿಡದೇ ಇದ್ದರೆ, ನಾವು ಇಷ್ಟು ಮಾಡು ಕೈ ಬಿಡದಿದ್ದರೆ ಇದಕ್ಕೆ ಕಾರಣಕರ್ತರು ಈ ರಾಜ್ಯದ ಸಂಸದರಾಗಿರ್ತಾರೆ ಎಲ್ಲರೂ. ನಾನು ಕಾಗೇರಿಯವರು ಒಂದೇ ಅಂತೇಳಿ ಹೇಳೋದಿಲ್ಲ, ಯಾಕೆಂದರೆ ಇದು ಒಂದೇ ಜಿಲ್ಲೆಯಲ್ಲ ಈ ಸಮಸ್ಯೆ. ಶಿವಮೊಗ್ಗದಲ್ಲಿದೆ, ಇಲ್ಲಿದೆ, ಕೊಡಗು ಇದೆ, ಮಂಗಳೂರು ಸ್ವಲ್ಪ ಇದೆ, ಉಡುಪಿ ಇದೆ, ಚಿಕ್ಕಮಗಳೂರು ದೊಡ್ಡ ಪ್ರಮಾಣದಲ್ಲಿದೆ. ನಮ್ಮಷ್ಟು ದೊಡ್ಡ ಪ್ರಮಾಣ ಇಲ್ಲ ಬಿಡಿ. ಹಾಗಾಗಿ ಸಂಸದರು ಎಲ್ಲರೂ ಸೇರಿಕೊಂಡು ಅವರು ಒಮ್ಮತದಲ್ಲಿ ಇದನ್ನು ತಿರಸ್ಕಾರ ಮಾಡಿಸಿ ನಮ್ಮ ಜಿಲ್ಲೆಗೆ ನ್ಯಾಯ ಕೊಡಬೇಕು ಅಂತೇಳಿ ಎಲ್ಲ ಸಂಸದರಲ್ಲಿ ಕೇಳ್ಕೊಡ್ತೀವಿ. ಸರ್, ಈಗ ಮೊದಲು ಈ ಹಿಂದೆ ಸಭಾಧ್ಯಕ್ಷರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ರು. ಆದರೆ ಉಪಸಭಾಧ್ಯಕ್ಷ ಹುದ್ದೆ ಮೊದಲ ಬಾರಿಗೆ ಜಿಲ್ಲೆಗೆ ಇದಾಗಿದೆ. ನೀವು ಇಲ್ಲ ಕದಂಬ ಇದೆ, ಅಲ್ಲ ಕದಂಬ ಅಡ್ಡೇಶ ಕದಂಬ ಇಲ್ಲ ನಾನು ಅಲ್ಲಿ ಹೆಸರು ಮಾಡಬೇಡಿ. ನಾನು ನಿಮ್ಗೆ ಗೊತ್ತಿತ್ತು, ನಂಗೆ ಗೊತ್ತಿತ್ತು. ನನ್ನಲ್ಲಿ ಹೆಸರು ಫೋಟೋ ಎಲ್ಲ ಕಡೆ ಇಲ್ಲ ನನಗೆ ಗೊತ್ತಿದ್ದಂಗೆ ನಾನು ಓದಿದ ನೆನಪಿದೆ. ರಾಮಕೃಷ್ಣ ಹೆಗಡೆಯವರು ಇದರಲ್ಲಿ ಏನೋ ಅವ್ರ ವಿರುದ್ಧ ಅವ್ರ ಪಕ್ಷಕ್ಕೆ ಹಾನಿ ಆಗ್ತದೆ ಅಲ್ವಾ?
ಪಕ್ಷಕ್ಕೂ ಹಾನಿ ಇಲ್ಲ, ಜಿಲ್ಲೆಗೂ ಹಾನಿ ಇಲ್ಲ. ಯಾವುದೇ ಕಾರಣಕ್ಕೆ ಜಿಲ್ಲೆ ಜನಕ್ಕೆ ಏನು ಸಿಗಬೇಕು ಅಥವಾ ಏನಾಗಬೇಕು ನ್ಯಾಯವಾಗಿ ಆಗ್ತದೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ತದೆ. ನಾವು ಸಂವಿಧಾನಕ್ಕೆ ಹುದ್ದೆ ಅಂದ ತಕ್ಷಣ ಜಿಲ್ಲೆಗೆ ಅನ್ಯಾಯ ಆಯಿತು ಅಥವಾ ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಯಿತು ಅಂದರೆ ನಾವು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ. ನಮಗೆ ಜಿಲ್ಲೆ ಮುಖ್ಯ, ಕ್ಷೇತ್ರ ಜನ ಮುಖ್ಯ. ಅದನ್ನು ನೋಡಿಕೊಂಡು ನಾವು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೇವೆ. ಆದರೂ ನೀವು ಈ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಭಾಳ ಗಟ್ಟಿಯಾಗಿ ನಿಂತಿದ್ರಿ. ಎಲ್ಲೋ ಒಂದು ಕಡೆ ನಿಮಗೆ ಅನ್ಯಾಯ ಆಯಿತು ನಿಮಗೆ ಅಂತ ಡಿ ಕೆ ಶಿವಕುಮಾರ್ ಸೈಡು ಗಟ್ಟಿಯಾಗಿ ಆವಾಗೂ ನಿಂತಿದ್ದೇನೆ, ಈಗೂ ನಿಂತಿದ್ದೇನೆ, ಮುಂದೂ ನಿಲ್ತೇನೆ. ಅನ್ಯಾಯ ಅನ್ನೋ ಪ್ರಶ್ನೆನೇ ಇಲ್ಲ. ಅವ್ರು ಮುಖ್ಯಮಂತ್ರಿ ಆಗಬೇಕಿತ್ತು, ಆಗಿದ್ದಾರೆ. ನಮ್ಮ ಆಸೆ ಅಷ್ಟೇ. ನಾವೇನಾಗ್ತೇವೆ ಅಂದರೆ ಯೋಚನೆ ಮಾಡಲಿಲ್ಲ. ನಾವು ಯೋಚನೆ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಗಟ್ಟಿ ನಿಂತಿದ್ದು. ಈಗೂ ಗಟ್ಟಿ ನಿಂತಿದ್ದೇನೆ. ಮುಂದೆ 2028ಕ್ಕೂ ಮತ್ತೆ ಮುಖ್ಯಮಂತ್ರಿಗಳು ಅವರೇ ಆಗ್ತಾರೆ. ಆದರೂ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬಂದಿತ್ತು, ನೀವು ಅಷ್ಟು ನಂತರ ನಮಗೆ ಮಾತಾಡಲಿಕ್ಕೆ ಸಿಕ್ಕಿರಲಿಲ್ಲ. ಆ ಕೊನೆ ಕ್ಷಣದಲ್ಲಿ ತೆಗೆದರು. ನಮ್ಮ ಪಕ್ಷದಲ್ಲಿ ಎಲ್ಲರಿಗೂ ಏನು ಸರಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ನಾವು ಭಾಳ ಹತ್ತಿರ ಇದ್ದವರು. ನನಗೆ ಏನೂ ತೊಂದರೆ ಆಗೋದಿಲ್ಲ, ಪಕ್ಷ ಸರಿ ಇರಲಿ ಅಂತೇಳಿ ಅವ್ರು ಡಿಸಿಷನ್ ತೊಗೊಂಡರು. ಅದಕ್ಕಾಗಿ ಸರಿ ಉಂಟು, ಏನೂ ವ್ಯತ್ಯಾಸ ಏನೂ ಇಲ್ಲ. ಅಲ್ಲ, ನಮ್ಗೇನು ಗಟ್ಟಿ ಧ್ವನಿ ಲಾಬಿ ಹೋಗಿಲ್ಲ ಅಂತ ಅದು ಚರ್ಚೆ ಆಗ್ತಾ ಉಂಟಲ್ಲ. ಯಾವುದು? ಈಗ ಮಿನಿಸ್ಟರ್ ಆಗಬೇಕಂದ್ರೆ ಈ ಜಿಲ್ಲೆಗೆ ಬೇಕು ಅಂತ ಹೇಳಿ ಗಟ್ಟಿ ಲಾಬಿ ಇದ್ದಿಲ್ಲ, ಏಕ ಧ್ವನಿ ಬರಲ್ಲ ಅಂತ. ಈಗ ಅದನ್ನ ಒಪ್ಕೊಳ್ಬೇಕು. ನಾವೇನ್ರಿ ಎರಡನೇ ಸಲ ಒಂದೇ ಫಸ್ಟ್ MLA ಅದೇ ಇಂಡಿಪೆಂಡೆಂಟ್, ಎರಡನೇ MLA ಕಾಂಗ್ರೆಸ್ಸಿಂದ ನಿಂತು ಸೋತೆ, ಮೂರನೇ ಸಲ MLA ಆದವನಿಗೆ ನನಗೆ 3 ವರ್ಷ MLA ಕೊಟ್ಟಿದ್ದಾರೆ. ಗಟ್ಟಿ ಧ್ವನಿ ಮಾಡಲಿಕ್ಕೆ ನಾವು ಅಷ್ಟು ಗಟ್ಟಿ ಇಲ್ಲ. ಅದಕ್ಕೂ ಗಟ್ಟಿ ಇದ್ದವ್ರು ಈ ಜಿಲ್ಲೆಯಲ್ಲಿ ಇದ್ರು, ಅವರೊಂದು ಕೇಳಿ ಪ್ರಶ್ನೆ. ಅದಕ್ಕೂ ಗಟ್ಟಿ ಇದ್ದವ್ರು ನಿಮ್ಮ ಪರವಾಗಿ ಮಾತಾಡಿದ್ರು ನಿಮಗೆ ಇದಾಗ್ತಿತ್ತು, ಒಗ್ಗಟ್ಟಿನ ಕೊರತೆ ಆಯಿತು. ಅದು ಸರ್ 8 ಸಲ 9 ಸಲ ಗೆದ್ದು ಹಿರಿಯರಿಗೆ ಕಡೆಗಣಿಸೋದು ನಿಮ್ಗೊಂದೇನೋ ಎಂತ ಅನಿಸ್ತಿಲ್ಲ ಸರ್? ಸೀನಿಯರ್ ಮೋಸ್ಟ್ ನಮ್ಮ ಜಿಲ್ಲೆ ನಾಯಕರಿಗೆ ಕಡೆಗಣಿಸೋದು ಅಂತ. ಕಡೆಗಣಿಸರನ್ನೆಲ್ಲ ಯಾರು ಹೇಳಿದ್ರು? ಅವ್ರು ಮಾತಾಡುವಾಗಲೇ ಹೇಳಾರ, ನನಗೆ ಏನು ಕೊಡಲಿಲ್ಲ, ಅದ್ರ ಬೇಜಾರಿಲ್ಲ, ಸರಿಯಾಗಿದ್ದನ್ನೆಲ್ಲ ಹೇಳಾರು. ಅವರೇ ಒಪ್ಕೊಂಡ್ಮೇಲೆ ನಾವು ಎಂತ ಮಾಡೋದು? ಕಡೆಗಣಿಸೋದಿಲ್ಲ. ಯಾವುದೇ ನಮ್ಮ ಪಕ್ಷದಲ್ಲಿ ಯಾರನ್ನು ಕಡೆಗಣಿಸಲಿಲ್ಲ ಅಥವಾ ಯಾರನ್ನು ಏನು ಉದ್ದೇಶಪೂರ್ವಕ ಏನು ಮಾಡಿಲ್ಲ. ನೀವು ಬರೆದಿದ್ರಿ ಅಥವಾ ಹೇಳಿದ್ದಾರೆ ಎಲ್ಲ, ಕೆಲವರು ಯೋಗ್ಯತೆ ಯೋಗ ಏನೇನೋ ಬರೆದಿದ್ರಿ, ಪೇಪರಲ್ಲೆಲ್ಲ ಓದಿದ್ದೆ ನಾನು. ಅದೆಲ್ಲ ಸ್ವಲ್ಪ ಕೂಡ್ಕೊಳ್ತಾರೆ. ಮತ್ತೆ ಈ 50% ಮಹಿಳಾ ಮತದಾರರು ನಿಮ್ಮ ಕಾಂಗ್ರೆಸ್ ಪರ ಇರ್ತಾರೆ, ಆದ್ರೆ ಒಬ್ಬರು ಮಹಿಳಾ ಮಂತ್ರಿ ಇವತ್ತಿನವರೆಗೂ ಆಗಿಲ್ಲ ಅನ್ನೋ ಒಂದು ಜನರ ಚರ್ಚೆ ನಡೀತಾ ಉಂಟು. ನಿಮ್ಮ ಕ್ಷೇತ್ರ ಜನ ಮಾತಾಡಿರ್ಬೋದು. BJP ಸರ್ಕಾರ ಇದ್ದು ಕೂಡಲೇ ಇಲ್ಲಾಗಿದ್ರಲ್ಲ, ನಿಮ್ಗೆ ಜಾಸ್ತಿ ಬರ್ತಾರೆ ಮಹಿಳೆಯರು ಇಲ್ಲಾಗಿದ್ರು. ಹಾಗೆ ಅದೇ ರೀತಿ 34 ಜನರಲ್ಲಿ ಒಬ್ಬರೇ ಮಹಿಳೆ ಇದ್ರು 3 ವರ್ಷ. ಅರ್ಥ ಆಯ್ತಾ? ಆದರೆ 50% ಮಹಿಳಾ ಮತದಾರರಿಗೆ ಏನಾಗಬೇಕಲ್ಲ ಎಲ್ಲ ಕಾರ್ಯಕ್ರಮ ಅವ್ರಿಗೆ ಮಾಡಿದ್ದು ನಾವು. ಅವರು ಇದ್ದರು, ಈಗ ಆಗ್ತಾರೆ. ಒಂದು ಖಾಲಿ ಇದೆ, ಆಗ್ಬೋದು. ಮುಂದೆ ಒಂದು ಇಟ್ಟಿದ್ದೇವೆ ನಾವು, ಪೂರ್ತಿ ಇದೇ ಆಗಲಿಲ್ಲ ಸರ್. ಜಿಲ್ಲೆಯಲ್ಲಿ ಈಗ ಕಾರ್ಯಕರ್ತರದ್ದು ಬೇಜಾರು ಅಂತಂದರೆ ನಾವು ಶಾಸಕರನ್ನ ಗೆಲ್ಲಿಸ್ತೀವಿ, ಎಲ್ಲ ಮಾಡಿದ್ವಿ, ನಮಗೆ ಮಾತ್ರ ಒಂದೇ ಸ್ಥಾನಮಾನ ಇನ್ನೂವರೆಗೆ ಕೊಡ್ತಾ ಇಲ್ಲ. 3 ವರ್ಷ ಆಯಿತು, ಬರೀ ಮುಖ್ಯಮಂತ್ರಿಗಳು ಭರವಸೆ ಕೊಡ್ತಾವ್ರೆ ಅಂತ. ಇದೆಲ್ಲ ಏನು 40 ವರ್ಷ ಎಲ್ಲ ರಾಜಕಾರಣ ಮಾಡ್ಕೊಂಡು ಬಂದವರು ಇದ್ದಾರೆ, ಅವ್ರು ಕೊಡಿಸ್ತಾರೆ, ಎಲ್ಲರಿಗೂ ಕೊಡಿಸಿದ್ದಾರೆ, ಅವ್ರು ಕೊಡಿಸ್ತಾರೆ. ಈಗ ನಾವು ಹೇಳಿದ್ರೆ ಸರಿಯಾಗೋದಿಲ್ಲ. ನಾವು ಎಲ್ಲರಿಗೂ ಚರ್ಚೆ ಮಾಡ್ತೇವೆ. RV ದೇಶಪಾಂಡೆ ಸಾಹೇಬರು 40 ವರ್ಷದಿಂದ ಇಲ್ಲಿ ಕೊಟ್ಟಿದ್ದಾರೆ. ಅವಾಗೆಲ್ಲರಿಗೂ ಸ್ನಾನಮಾನ ಎಲ್ಲ ಸಿಕ್ಕದೆ. ಇಷ್ಟು ವರ್ಷ ಕಾಂಗ್ರೆಸ್ ಇದ್ದಾರೆ. ಈಗ ಅವ್ರ ಹತ್ರ ಚರ್ಚೆ ಮಾಡಿ ಮಾಡುವ. ಸರ್ ಮುಂದೆ ಹೋಗೋದಿಲ್ಲ, ನೆಕ್ಸ್ಟ್